HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದ ಶ್ರೀ ಚೌಡೇಶ್ವರಮ್ಮ ಸಪ್ತಮಾತೃಕೆಯರ ಹಾಗೂ ಮುನೇಶ್ವರ ಸ್ವಾಮಿ ದೇವಸ್ಥಾನದ 4ನೇ ವರ್ಷದ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿದ್ದು, ಸಾವಿರಾರು ಜನ ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಭರ್ಜರಿ ಮಾಂಸಾಹಾರ ಭೋಜನವನ್ನು ಸ್ವೀಕರಿಸಿದರು. ಹೌದು, ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನೆಲವಾಗಿಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮೀಪುರ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಮ್ಮ ಬಲಮುರಿ ಗಣಪತಿ ಸಪ್ತಮಾತೃಕೆಯರ ಹಾಗೂ ಮುನೇಶ್ವರ ಸ್ವಾಮಿ ದೇವಸ್ಥಾನದ 4ನೇ ವರ್ಷದ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿದ್ದು, ಸಾವಿರಾರು ಜನ ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಹರಕೆಗಳನ್ನು ಈಡೇರಿಸಿಕೊಂಡು ಭರ್ಜರಿ ಮಾಂಸಾಹಾರ ಭೋಜನವನ್ನ ಸ್ವೀಕರಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷ ರಾಮಾಂಜನಪ್ಪ ಮಾತನಾಡಿ, ಈ ದೇವಸ್ಥಾನವನ್ನ ನನ್ನ ಸ್ವಂತ ಜಾಗದಲ್ಲಿ ನಮ್ಮ ಸ್ವಂತ ಹಣದಲ್ಲಿ ನಿರ್ಮಾಣ ಮಾಡಿ 4 ವರ್ಷಗಳೇ ಕಳೆಯಿತು. ಇಲ್ಲಿಗೆ ಸಾವಿರಾರು ಜನ ಭಕ್ತರು ಬಂದು ದೇವರ ದರ್ಶನ ಪಡೆದು ಹೋಗುತ್ತಿದ್ದಾರೆ. ಆದರೆ ಇನ್ನು ಮುಂದೆ ಈ ದೇವಸ್ಥಾನಕ್ಕೆ ದಾನಿಗಳ ಸಹಾಯ ಹಾಗೂ ಭಕ್ತರ ಸಹಾಯವೂ ಬೇಕು. ಆದ್ದರಿಂದ ತಾವುಗಳು ದೇವಸ್ಥಾನದ ಅಭಿವೃದ್ಧಿಗೆ ತನು ಮನ ಧನ ಸಮರ್ಪಣೆ ಮಾಡಬೇಕು ಎಂದರು. ಲಕ್ಷ್ಮೀಪುರ ತರಬಳ್ಳಿ ಹೊಸಕೋಟೆ ತಾಲೂಕು. ಈ 4ನೇ ವರ್ಷದ ವಾರ್ಷಿಕೋತ್ಸವ ದೇವಸ್ಥಾನ ಕಟ್ಟಿ 4 ವರ್ಷ ಆಯಿತು. ಒಂದು ದುಡ್ಡಾಗಿ ನಾನು ಒಬ್ಬನೇ ಕಟ್ಟಿದ್ದೀನಿ, ಕಟ್ಟಬೇಕು ಅನ್ನಿಸ್ತು, ಕಟ್ಟಿದ್ದೀನಿ. ಭಕ್ತಾದಿಗಳು ಇನ್ನು ಮುಂದೆ ಏನಾದರೂ ಸಪೋರ್ಟ್ ಮಾಡ್ತೀನಿ, ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸಾವಿರಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಪೂಜೆ ಚೆನ್ನಾಗಿ ನಡೀತದೆ. ಬಲಮುರಿ ಗಣಪತಿ, ಶ್ರೀ ಚೌಡೇಶ್ವರಿ ದೇವಿ, ಸಪ್ತಮಾತೆಯರು, ಮುನೇಶ್ವರ ಸ್ವಾಮಿ 4 ದೇವಸ್ಥಾನ ಕಟ್ಟಿದ್ದೀನಿ ಸರ್. ಅಮ್ಮನಿಗೊಂದು ಮೈ ತುಂಬ್ತಾ ಇತ್ತು. ಆವಾಗ ಹೇಳ್ತಾ ಇದ್ಲ, ಅಮ್ಮನ ಮನೇಲಿ ಇಟ್ಕೊಂಡ್ರೆ ನನಗೆ ಅಂಟು ಮುಂಟು ಇರುತ್ತೆ, ಸಪ್ರೇಟ್ ಮನೆ ಮಾಡಿಕೊಡಿ ಗುಡಿ ಅಂತೇಳಿ ಆಗಲಿಲ್ಲ ನಮ್ಮ ತಂದೆ ತಾಯಿ ಮಾಡೋಕೆ. ನಾನು ರಿಟೈರ್ಡ್ ಆದೆ. ಆಮೇಲೆ ಕೇಳಿದೆ, ಹಿಂಗೆಲ್ಲ ಕೆಳಗಡೆ ಹಣ್ಣಗೆ ತುಳಿದಾಕಿದ್ಲು. ಆಮೇಲೆ ಅವರೆಲ್ಲ ಶಾಸ್ತ್ರಕ್ಕೆ ಹೋಗಿದ್ದ ಕಡೆ ಒಂದು 3 ಕಲ್ಲಿಟ್ಬಿಡಿ, ಪೂಜೆ ಮಾಡಿ ಸರಿ ಹೋಗುತ್ತೆ ಅಂದ್ರೆ ನನಗೆ ಅದು ಇಷ್ಟ ಆಗಲಿಲ್ಲ. ಬಂದು ಅಮ್ಮನ ಮೀಸಲು ತೆಗೆದು ಕಟ್ಬಿಟ್ಟೆ. ಮುಂದಿನ ಕಾಲಕ್ಕೆ ಪಾಯ ಹಾಕಕ್ಕೆ ರೆಡಿ ಮಾಡ್ತೀನಮ್ಮ ಅಂಥೇಳಿ. ಅದರಂತೆ ಆಯಿತು, ಏನೂ ತೊಂದರೆ ಇಲ್ಲದ್ರೆ ಕ್ಲೀನಾಗಿ ಆಗಿದೆ. ವಾರ ಶುಕ್ರವಾರ ವಿಶೇಷ ಪೂಜೆ, ಅಮಾವಾಸ್ಯೆ ಪೌರ್ಣಮಿ ಇರುತ್ತೆ. ಮಾಮೂಲಿ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹೇಳ್ಕೊಳೋದು ಇನ್ನೂ ಅಂಥದ್ದಿಲ್ಲ, ಯಾಕಂತಂದರೆ ಹೇಳ್ಬೇಕದು, ಸುಳ್ಳು ಹೇಳ್ಬಾರ್ದು. ಇನ್ನೂ ಹೊಸ್ದಾಗ ಇದಾಗಿರೋದು. ಆಮೇಲೆ ಯಾರೋ ಹೇಳಿದ್ರು, ಯಾರಿಗೂ ಇವ್ರಿಗೆ ಮೈಮಾಗಿ ಬರೋದಕ್ಕೆ ಮಾಡ್ತೀನಿ ಅಂತೇಳಿ. ನೋಡಿ, ಇವರು ಒಬ್ಬರು ಟ್ರಸ್ಟ್ ಮೆಂಬರು, ಎಲ್ಲ ಹಳ್ಳಿರು ಅವರು ಎಲ್ಲ ಅಭಿಷೇಕಕ್ಕೆಲ್ಲ ಅವರೇ ಕೊಡ್ತಾರೆ. ಎಲ್ಲ ಇದು ಚೆನ್ನಾಗಿ ಆಗ್ತಾಯಿದೆ ಸ್ವಾಮಿ. ಇನ್ನು ಮುಂದೆ ಏನಾಗುತ್ತೆ ಅಂತ ನೋಡೋಣ. ಚೆನ್ನಾಗಿ ನಡ್ಸ್ಕೊಂಡು ಆಯಮ್ಮನೇ ಒಳ್ಳೇದು ಮಾಡ್ತಾಯಿದ್ದಾಳೆ ಚೌಡೇಶ್ವರಮ್ಮನು. ಎಲ್ಲ ಒಳ್ಳೇದು, ಏನು ತೊಂದರೆ ಇಲ್ಲ, ಮಾಡ್ತಾಯಿದ್ದಾಳೆ. ಇನ್ನು ಇಂಪ್ರೂವ್ಮೆಂಟ್ ಮಾಡಿದ್ರೆ ಮುಂದಿನ ಕಾಲಕ್ಕೆ ಇನ್ನೂ ಒಂದು 10 ಲಕ್ಷ ರೂಪಾಯಿ ಕೆಲಸ ಮಾಡಿಸೋಷ್ಟು ಇದಿದೆ. ಶಿಖರಾಗಲಿ ಕಟ್ಟಬೇಕು, ಇದು ಕಂಬ ಹಾಕ್ಬೇಕು, ಪಾರ್ಕಿಂಗ್ ಟೈಲ್ಸ್ ಹಾಕ್ಬೇಕು, ಇನ್ನೂ ಇದೆಲ್ಲ ಮಾಡಬೇಕು. ನೋಡೋಣ, ಮಾಡ್ಬೇಕಂತ ಇದೆ. ಮುಂದೆ ಆಯಮ್ಮನ ಇನ್ನೂ ಏನೇನು ಮಾಡ್ತಾಳೆ ನೋಡೋಣ. ಇಷ್ಟೆಲ್ಲ ಮಾಡಿಸೋದು ಅಂದರೆ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ, ಯಾರೂ ಕೈ ಜೋಡಿಸಿರಲ್ಲ. ಇನ್ನು ಮುಂದೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸ್ತಂಭ ಇದೆಲ್ಲ ಇವರು ಮೆಂಬರ್, ನಮ್ಮ ಅಣ್ಣ, ಮ್ಯಾನೇಜ್ಮೆಂಟ್ ಎಲ್ಲ ಅವ್ರದ್ದೇ. ನಾನು ದುಡ್ಡು ಖರ್ಚು ಮಾಡ್ತೀನಿ ಅಷ್ಟೇ. ಇಲ್ಲಿ ಮೆಂಬರ್ಗಳೆಲ್ಲ ಇಲ್ಲೇ ಇದ್ದಾರೆ, ಅವ್ರನ್ನೆಲ್ಲ ಒಂದು ಮೀಟಿಂಗ್ ಮಾಡಿಬಿಡ ನೀವು. ಬಳಿಕ ದೇವಸ್ಥಾನದ ಅಭಿವೃದ್ಧಿ ಹಾಗೂ ದೇವಸ್ಥಾನದ ನಿರ್ಮಾಣದ ಹಿಂದೆ ಇರುವ ಕಷ್ಟಗಳನ್ನು ಭಕ್ತರು ಸವಿಸ್ತಾರವಾಗಿ ವಿವರಣೆ ನೀಡಿ ದೇವಸ್ಥಾನದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದರು. ನಮಸ್ತೆ, ನೆಲವಾಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ. ಇದು ಏನು ನಡೀತಾ ಇದೆ, ಒಂದು 5 ವರ್ಷಗಳಿಂದ ಸತತವಾಗಿ 5 ವರ್ಷಗಳಿಂದ ಇದೇ ಪ್ರೋಗ್ರಾಮನ್ನು ನಡೆಸ್ಕೊಂಬರ್ತಾ ಇದ್ರಿ. ಈ ರಾಮಾಂಜನಪ್ಪನ ಅನ್ನೋರು ಸ್ವಂತ ಜಮೀನಲ್ಲಿ ಈ ಥರ ದೇವ್ರಿಗಾಗಿ ಒಂದು ಇಷ್ಟು ಜಮೀನನ್ನು ದಾನ ಮಾಡಿದ್ದಾರೆ. ಅದೇ ಅವರೇ ಸತತವಾಗಿ ಸ್ವಂತ ಖರ್ಚಿನಿಂದ ಈ ದೇವತೆಗಳಿಗೆಲ್ಲನೂ
ಅವರೇ ಸ್ವಂತ ಜಮೀನು ಮಾಡಿ ಸ್ವಂತ ಇದು ದೇವಸ್ಥಾನಗಳು ಮಾಡಿ ಟ್ರಸ್ಟ್ ಒಂದು ಏರ್ಪಾಟ್ ಮಾಡಿದ್ದಾರೆ. ಆ ಟ್ರಸ್ಟಿಂದ ನಾವು ವತಿಯಿಂದ ನಾವು ಸ್ವಲ್ಪ ಇದು ಮಾಡಿ ಸ್ವಲ್ಪ ನಾವು ಭಕ್ತಾದಿಗಳಿಂದ ಸೇವೆ ಟ್ರಸ್ಟ್ದವ್ರು ಆಗಿದ್ದಾರೆ. ನಾವು ನೆಲವಾಗಲು ಗ್ರಾಮ ಪಂಚಾಯತಿ ಅಧ್ಯಕ್ಷ ವಸಂತ ಲೋಕೇಶ್ ಅನ್ನೋರು. ಇದು 5 ವರ್ಷಗಳಿಂದ ನಡೀತಾ ಇದೆ. ಇದು 3ನೇ ವರ್ಷ, 4ನೇ ವರ್ಷ ಮುಂದುವರಿತಾ ಇದೆ. ಇದೇ ಸತತವಾಗಿ ಸುಮಾರು ವರ್ಷಗಳು ಇದೇ ಥರ ಭಕ್ತಾದಿಗಳೆಲ್ಲನೂ ತಮ್ಮೆಲ್ಲರ ಆಶೀರ್ವಾದದಿಂದ TV ವಾತಾವರಣದ ಮುಖಾಂತರದಿಂದ ಜನಗಳ ಇದಿರ್ತಾವನಿಂದ ಎಲ್ಲರಿಗೂ ಪ್ರತಿಯೊಂದು ಆಯುಷು ಆರೋಗ್ಯವನ್ನು ಕೊಟ್ಟು ದೇವರು ಕೃಪಾವರ್ತರಾಗಿ ಕೋರುತ್ತಾ ಇದ್ದೇನೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಮಸ್ಕಾರ. ಇಲ್ಲ ಸರ್, ಚೆನ್ನಾಗಿ ಕಟ್ತಾವ್ರಿ. ಅವರು ಹಿಂಗೆ ಹಿಂದೆ ಅವ್ರ ಮೈ ಮೇಲೆ ಏನೋ ಬಂದು ಏನೋ ಪೂಜೆಗೆ ಬೇಜಾನ್ ಪೂಜೆ ಮಾಡ್ತಾಯಿದ್ರು. ಅವ್ರಿಗೆ ಯಾಕೋ ಹಂಗೆ ಸ್ವಲ್ಪ ಎಡವಟ್ಟಾಯಿತು. ಆಮೇಲೆ ಇಲ್ಲಿ ಪಾಯ ಹಾಕಿ ದೇವಸ್ಥಾನಗಳೆಲ್ಲ ಕಟ್ಟಿ ಈಗ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ತಾರೆ. ಪೌರ್ಣಮಿ ಅಮಾವಾಸ್ಯೆ ವಿಶೇಷ ಪೂಜೆ. ವರ್ಷಕ್ಕೊಂದು ಸಾರಿ ಇದು ಬಲೇರ ವಿಪರೀತ ಪೂಜೆಗಳೆಲ್ಲ ನಡೆಸ್ಕೊಂಡು ಹೋಗ್ತಾವ್ರಿ. ಬೇಜಾನ್ ಭಕ್ತಾದಿಗಳು ಬರ್ತಾವ್ರಿ, ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬರ್ತಾವ್ರಿ. ಪರವಾಗಿಲ್ಲ, ಅಮ್ಮನ ದಯ ಎಲ್ರಿಗೂ ಒಳ್ಳೇದಾಗ್ತಾವ್ರಿ. ಬೆಳಗ್ಗೆಯಿಂದ ಪೂಜೆಗಳು ನಡೆದವು, ಅಭಿಷೇಕ ನಡೆದು, ಆಮೇಲೆ ಬಲೇರ ಆಯಿತು. ಆಮೇಲೆ ಇಲ್ಲೆಲ್ಲ ಮರಿಗಳು ಕಟ್ ಮಾಡಿ ಆಮೇಲೆ ಅವೆಲ್ಲ ಮಾಮೂಲು ಅನ್ನದಾನ ಮಾಡಿ ಇದು ಮಾಡಿದ್ದೀವಿ. ಒಳ್ಳೆಯದಾಗಲಿ ಸರ್, ಎಲ್ಲರೂ ನಮಸ್ಕಾರ. ಮಾಧ್ಯಮದವ್ರಿಗೆ ನಮಸ್ಕಾರ. ಮತ್ತು ಈ ದಿವಸ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಗಣೇಶ ಮತ್ತು ಚೌಡೇಶ್ವರಿ ದೇವಿ ಮತ್ತು ಸಪ್ತ ದೇವಿಗಳು ಮತ್ತು ಮುನೇಶ್ವರ ಸ್ವಾಮಿ ದೇವಸ್ಥಾನಗಳನ್ನು ಎಷ್ಟು ಆ ದೇವರು ಆ ರಾಮಾಯಣಪ್ಪನವ್ರಿಗೆ ಮೈ ಮೇಲೇ ಬಂದ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಬೆಳಗ್ಗೆಯಿಂದ ಊಟ ಮಾಡ್ತಾಯಿದ್ದಾರೆ, ಸಾವಿರಾರು ಜನಕ್ಕೆ ಕೈದಾಗಿದ್ದಾರೆ. ಇದೇ ರೀತಿ 4 ವರ್ಷದಿಂದ 5 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದಾನೆ. ಭಕ್ತಾದಿಗಳು ಸತ್ತೋಮತ್ತ ಎಲ್ಲ ಸೇರಿಕೊಂಡು ಸ್ವತಃ ತನು ಮನ ಧನ ಎಲ್ಲನೂ ಈ ದೇವಸ್ಥಾನಕ್ಕೆ ರಾಮಾಯಣಪ್ಪ ಅವರು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅವ್ರ ಕುಟುಂಬಕ್ಕೂ ಮತ್ತು ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ಆ ದೇವರು ಎಲ್ರಿಗೂ ಆಶೀರ್ವಾದ ಕೊಡಲಿ ಅಂತೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾಯಿರ್ತೀವಿ ಸರ್. ನನ್ನ ಹೆಸರು ಶ್ರೀರಾಮ್ ರೆಡ್ಡಿ ಅಂತ, ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ಇವ್ರ ಹೆಸರು ಲಕ್ಷ್ಮೀನಾರಾಯಣ ರೆಡ್ಡಿ ಅಂತ. ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ರಾಮಾಂಜನಪ್ಪಣ್ಣವರು 4 ವರ್ಷ ಸತತವಾಗಿ ವಾರ್ಷಿಕೋತ್ಸವ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ದೇವಸ್ಥಾನ ಜವಾಬ್ದಾರಿಯಲ್ಲಿ ಅವರೇ ಜವಾಬ್ದಾರಿ ತಗೊಂಡು ಮತ್ತು ಗ್ರಾಮದ ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೇನೆ. ಇದಕ್ಕೂ ಮುನ್ನ ದೇವಸ್ಥಾನದ ಆವರಣದಲ್ಲಿ ಬಲಿಹಾರ, ಕತ್ತಿ ಪವಾಡಗಳನ್ನು ಏರ್ಪಡಿಸಲಾಗಿತ್ತು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.